ಮುಂದಿನ ಸ್ಟೋರಿ ದೌರ್ಜನ್ಯ ಪ್ರಕರಣದಲ್ಲಿ ತಂದೆ ಕೊಲೆ ಆದ್ರು ಆಗ ಮಗನಿಗೆ ಸರ್ಕಾರಿ ಕೆಲಸವನ್ನ ಕೊಡಿ ಅಂತ ಅಂದಿನ ಉಪವಿಭಾಗಾಧಿಕಾರಿ ಆದೇಶವನ್ನ ಹೊರಡಿಸಿದ್ರು. ಆದ್ರೆ ಈ ಆದೇಶ ಇನ್ನೂ ಕೂಡ ಕಾರ್ಯರೂಪಕ್ಕೆ ಮಾತ್ರ ಬಂದಿಲ್ಲ. 5 ವರ್ಷವಾದರೂ ಕೂಡ ಸರ್ಕಾರಿ ಕೆಲಸಕ್ಕಾಗಿ ಮಗನ ಅಲೆದಾಟ ಮುಂದುವರೆದಿದೆ. ಇದು ಕಲಬುರಗಿಯ ಮುತ್ತಣ್ಣ ದೊಡ್ಡಮನಿಯ ಕತೆ. ಆದೇಶ ಕೊಟ್ಟರೂ ಕೂಡ 5 ವರ್ಷ ಕಳೆದಿದೆ. ಮುತ್ತಣ್ಣನಿಗೆ ಸಮಾಜ ಕಲ್ಯಾಣ ಇಲಾಖೆ ಕೆಲಸವನ್ನ ಕೊಟ್ಟಿಲ್ಲ. ಸದ್ಯ ಮುತ್ತಣ್ಣನಿಗೆ 44 ವರ್ಷ ಆಗಿದೆ. ಇನ್ನೊಂದು ವರ್ಷ ಕಳೆದ್ರೆ ವಯೋಮಿತಿ ಮೀರುತ್ತೆ. ಹೀಗಾಗಿ ಇನ್ನೊಂದು ವರ್ಷದೊಳಗೆ ಕೆಲಸ ಪಡೆಯಲೇಬೇಕಾಗಿದೆ. ಇಲ್ಲದಿದ್ರೆ ಮುತ್ತಣ್ಣನಿಗೆ ಮತ್ತೆ ಕಾನೂನಿನ ತೊಡಕು ಎದುರಾಗಲಿದೆ. ಈಗ 5-6 ವರ್ಷ ಆಯಿತು ರಿಟರ್ನ್ ಸೋಷಲ್ ಪರ್ ಆಫೀಸ್ಗೆ ಶೆಟ್ಟಿ ಅನ್ನೋನಿಗೆ ಕೇಳ್ರಿ. 2 ದಿನಕ್ಕೊಮ್ಮೆ ಬಂದು ಮಿಟಾಸೀನಿ ರೀ ಸರ್. ನಾನು ಸಂಸಾರ ಇನ್ನೂ ಇವತ್ತಿನವರೆಗೆ ಹಾಳಾಗಿಬಿಟ್ಟದ್ರಿ ಸರ್. ನೌಕರಿನೂ ಇಲ್ಲರಿ ಸರ್. ಈಗ ಒಂದು ತಿಂಗಳದಾಗ 2-3 ಸಾರಿ ಸೋಷಲ್ ಪರ್ ಶೆಟ್ಟಿ ಅಂತ ಹೇಳಿ ಹನ್ರಿ ಸೋಷಲ್ ಪರ್ದಾಗ ನೌಕರಿ ಮಾಡ್ತಾರೆ ರೀ. ಅವ್ರಿಗೆ ಭೇಟಿ ಆಗೋದು DC ಸಾಬ್ರಿಗೆ ಹೇಳೋದು. ಅವರನ್ನು ಆಯ್ತಪ್ಪ 8 ದಿನದಾಗ ಜಾಯ್ನಿಂಗ್ ಅಂತೇಳಿ ಅವ್ರು ಮೊದಲಿನ DC ಅವರು ಹಿಂಗೆ ಹೇಳಿ ಮೋಸ ಮಾಡ್ಕೆ ಹೋಗಿಬಿಟ್ರೆ ಸರ್. ಅಲ್ಲಿಂದ ಇದಕ್ಕೆ ಬಿಡಬಾರ್ದು ಅಂತೇಳಿ ಹಾಗೆ ಪದೇ ಹಾಗೆ ಗುಲ್ಬರ್ಗ ಚಲಗೇರಿ ಅಂಥೇಳಿ ಸಂಸಾರ 4 ಮಕ್ಕಳು ಸರ್. ಮತ್ತೊಬ್ಬರಲ್ಲಿ ಕೆಲ್ಸಿಗೆ ಹೋಗೋದು, ದುಡ್ಡು ತರೋದು ಆಯ್ತು. ಮತ್ತೆ ಏನು ರೀ ಆತದ ಉದ್ದೇಶ ಅಂಥೇಳಿ ಮತ್ತೆ ಗುಲ್ಬರ್ಗ ಓಡಿ ಬರೋದ್ರಿ. ನಮ್ಮ ಊರ್ಲಿಂದ ಒಂದು ಮನುಷ್ಯ ಬಂದು ಹೋಗ್ಲಿಕ್ಕೆ 300 ರೂಪಾಯಿ ರೇಟ್ ಅದ ಸರ್. ಸುತ್ತಾಡ್ಸಕತ್ತಾರೆ ರೀ. ನೌಕರಿ ಕೊಡ್ತೇವೆ ಹೇಳ್ಕೊತ ಬಂದು 6 ವರ್ಷ ಆಯ್ತು ರೀ ಸರ್. ನನ್ನ ಹೆಸರಲ್ಲಿ ನೌಕರಿ ಆಗಿ ಅಡ್ಡಾಡಕತ್ತು 7-8 ವರ್ಷ ಆಲ್ಗತ್ರಿ ಸರ್. 8 ವರ್ಷ ಆಲ್ಗತ್ತದ ರೀ. ಹೋಗೋದು ಅದು ಏನಾಯ್ತಪ್ಪ ಅಂದ್ರೆ ಇನ್ನೊಂದು 8 ದಿನ ಆದಮೇಲೆ ಅದು ಆರ್ಡರ್ ಕೊಡ್ತಾರೆ ಅಂದರು. ಇಲ್ಲಪ್ಪ ಇನ್ನೊಂದು 8 ದಿನ ತಡಿ ಅಂತ ನಾವು ಹೇಳೋದು. ಮತ್ತೊಂದು 8 ದಿನ ಬಿಟ್ಟರೆ ಮತ್ತೆ 8 ದಿನ ಆದಮೇಲೆ ಮತ್ತೆ ಆರ್ಡರ್ ಕೊಡ್ತಾರೆ. ಒಟ್ಟು ಅದು ಫೈಲೇ ಪೆಂಡಿಂಗ್ದಾಗ ಬಿಟ್ರಿ ಸರ್. ಹೊರಗೆ ತೆಗೆದಿಲ್ಲ ರೀ ಅವರು. ಹೇಳೋದು ಅಷ್ಟು ಅಷ್ಟೇ, ಫೈಲೇ ಪೆಂಡಿಂಗ್ ತೆಗೆದಿಟ್ರೆ ಅದಕ್ಕೆ ನಮಗೆ ಹಂಗೆ ಹೇಳ್ತೀನಿ ರೀ. ನೋಡ್ರಪ್ಪ ಹ್ಯಾಂಗೆ ಮಾಡೋನು, ಒಂದು ದಿವ್ಸ ಹೋಗೋನು DC ಆಫೀಸ್ ಹೋಗೋನು, ಆ ಕಡೆ ಹೋಗೋನ್ ತೋರಪ್ಪ ಅಂಕತನ ಕೊಡ್ತಾಂದ್ರೆ ಕೊಟ್ಟ ಮೇಲೆ ನಾವು ಮತ್ತೆ ಲಾಸ್ಟಿಗೆ ನಾವು ಬರ್ತೀವಿ ಅಂತ ನಾವು ಹೇಳ್ತೀವಿ ರೀ. ಎಲ್ಲರಿಗೆ ಹೇಳ್ಯಾರ, ಸಚಿವರು ಎಲ್ಲ ಹೇಳ್ಯಾರ. ಅವ್ರಿಗೆ ಮಾಡ್ತಾ ಅಂದಾರೈತೆ ರೀ. ಅದ್ರ ಸಲುವಾಗಿ ಇನ್ನು ನೋಡೋಣ ನಾವು ಕಾಯ್ತೇವೆ. ಇನ್ನೂ ಥೋಡೆ ಕಾಯ್ತೇವೆ ರೀ. ಕಾಯ್ಲಿ ಲಾಸ್ಟ್ ನಿರ್ಧಾರಕ್ಕೆ ಬಂದಾರ ಅವರು. ನಿರ್ಧಾರಕ್ಕೆ ಬಂದ್ಮೇಲೆ ನಮ್ದು ಏನಪ್ಪ ನಮ್ಮ ಸಂಸಾರ ಮೊದಲೇ ಹಾಳಾಗ್ಯದ. ಇದ್ರಾಗ ಭೀ ಹಾಳಾಗೋತೇವೆ ನಾವು. ಇದೇ DC ಆಫೀಸ ಇಲ್ಲ ವೆಲ್ಫೇರ್ ಆಫೀಸ್ ಮುಂದೆ ನಮ್ಮದು ಆತ್ಮಹತ್ಯೆ ಮಾಡ್ಕೋತೇವೆ ಅಂತ ಅವರು ನಿರ್ಧಾರ ಮಾಡ್ಕೊಂಡ್ರು. ಭಾಳ ಹೈರಾಣ ಅದ ರೀ ಸರ. ನಾವು ದುಡ್ದು ಅವ್ರಿಗೆ ಬರೀ ಗುಲ್ಬರ್ಗಕ್ಕೆ ಹಾಕಿ ಸಾಕಾಯ್ರಿ. ನಮ್ಮ ಅತ್ತಿ ಕಾಲು ಮುರಿದ್ರಿ. ನಮ್ಮ ಅತ್ತಿಗೆ ನೋಡ್ಬೇಕ್ರಿ. ದಿನ ದವಾಖಾನೆ ಚಾಲು ರೀ. ನನ್ನ ಮಕ್ಳದ ಪರಿಸ್ಥಿತಿ ಭಾಳ ಹೈರಾಣ ಅದ ರೀ. ನಾವು ಹೊಟ್ಟಿಗೆ ಕೂಡ ಸಿಗಲ್ರಿ. ನಮಗೆ ದುಡಿಯೋದು ಕಲಬುರ್ಗಿಗೆ ಬರೋದ್ರಿ. ನಮ್ಗೆ ಹಾಕಿ ಸಾಕಾಗ್ಯದ ನೋಡ್ರಿ. ಈಗ ಈಗ ಮತ್ತೆ $1 ಲಕ್ಷ ಹೆಚ್ಚು ಹಾಕ್ಯಾನ್ರಿ ನನ್ನ ಗಂಡ. ನಾವು ಮಾಡ್ರದೆ ಹೊಟ್ಟೆ ತುಂಬಲ್ರಿ ನಮಗೆ ಸರ್. ನಾವು ಕೂಲಿ ಮಾಡ್ತೇವ್ರಿ. ನಾವು ನಮ್ದೇನು ಹೊಲ ಎಲ್ಲ ಮನೆ ಇಲ್ರಿ. ಕೂಲಿ ಮಾಡಿದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋದು. ಅವ್ರಿಗೆ ಕಲಬುರ್ಗಿಗೆ ಒಯ್ದು ಹಾಕೋದ್ರಿ. ನಮ್ಗೆ ಒಟ್ಟು ಮಾಡ್ದ ಶೆಟ್ಟಿನೇ ಮಾಡ್ಯ ನೋಡ್ರಿ ಸರ್. ಹನುಮಂತ ತೆಳ್ಸಂಗಿರಿ ಶೆಟ್ಟಿ ಅವ್ರಿಬ್ಬರು ಹೊರತು ನಮ್ದು ಇದು ಆಗಿಲ್ಲ ರೀ. ನಮಗೆ ದಿನ ಮಾಡ್ತೇವೆ ಅನ್ನೋದ್ರಿ. ಅವ್ರು 5-10 ಸಾವಿರ ತರೋದು, ಅವ್ರಿಗೆ ಕೊಡೋದು, ನಾಷ್ಟ ಮಾಡ್ಸೋದು, ಮನೆಗೆ ಬರೋದ್ರಿ ನನ್ನ ಗಂಡ. ನಮ್ದು ಒಟ್ಟು ಮನಿನೇ ಡಬ್ ಹಾಕ್ಯಾನ್ರಿ ಪೂರ. ಈಗ 6-7 ವರ್ಷ ಆಯ್ತು ರೀ ಹಿಂಗೆ ಮಾಡಕತ್ತಾರ. ಕೊಡ್ತಾರ, ನಾಳೆ ಕೊಡ್ತಾರ, ಇವತ್ತು ಕೊಡ್ತಾರ, ಇದೇ ಅನ್ನೋರಿ ಬರೀ. ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.